ನಮಸ್ಕಾರ ರೀ ಎಲ್ರಿಗೂ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕಾಯಿಪಲ್ಯನ ಉಪಯೋಗಿಸದೆ ಹೋಟೆಲ್ ಸ್ಟೈಲ್ನಲ್ಲಿ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಬೇಕಂತ ಅಂದ್ಕೊಂಡೇನ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಾನು ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡಾಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾ ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ನೋಡಾಕ ಈಜಿ ಆಗ್ತೈತ್ರಿ. ಇಲ್ಲಿ ಮನ್ಯಾಗ ಯಾವುದೇ ತೆರನಾದಂಥ ಕಾಯಿಪಲ್ಯ ಇಲ್ಲ ಅಂತ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಈ ತೆರನಾಗಿ ಬೇಳೆಗಳನ್ನು ಹಾಕಿ ಯಾವ ತೆರನಾಗಿ ಮಾಡೋದಂತ ಹೇಳ್ತೇನೆ. ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಹೆಸರು ಬೇಳೆನ ತೊಗೊಂಡನ್ರಿ. ಹಂಗೆ ತೊಗರಿ ಬೇಳೆನೂ ತೊಗೊಂಡೇನು ಮತ್ತು ಚೆನ್ನಾಗಿ ಬೇಳೆನ ತೊಗೊಂಡೇನ್ರಿ. ಹಾಗೆ ಒಂದು ಬಟಾಟಿನ ಸಣ್ಣದಾಗಿ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡೇನ್ರಿ. ಇವಾಗ ಎಲ್ಲ ಬೇಳೆಗಳನ್ನು ಚೆನ್ನಾಗಿ ಒಂದು ಸಾರಿ ತೊಳ್ಕೊಬೇಕ್ರಿ. ಯಾಕಂದ್ರೆ ಕಲರ್ ಮಿಕ್ಸ್ ಮಾಡಿರ್ತಾವೆ, ಹಾಗೆ ಸ್ವಲ್ಪ ಕಡಿ ಅದು ಇರ್ತಾವ್ರಿ. ಅದಕ್ಕಾಗಿ ಒಂದು ಸಾರಿ ತೊಳ್ಕೊಂಡು ಅಂದ್ರೆ ಕ್ಲೀನ್ ಆಗಿಬಿಡ್ತೈತಿ. ಇವಾಗ ಬೇಳೆ ಕುದಿಯಾಕ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೀರು ಹಾಕೊಂಡ್ಬಿಡೋಣ್ರಿ. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಎಲ್ಲ ಹೊರಗೆ ಉಕ್ಕಿ ಬಂದುಬಿಡ್ತೈತ್ರಿ. ಅದಕ್ಕಾಗಿ ಇವಾಗ ನಾನು ಒಂದು ಟೊಮೆಟೊನ ಹಾಕೊಳತ್ತನ್ರಿ. ನಿಮ್ಗೆ ಟೊಮೆಟೊ ಬ್ಯಾಡ ಅಂತಂದ್ರೆ ಹುಂಚಿಕಾಯಿ ಹಾಕೊಳ್ಳೋದ್ರಿಂದನೂ ಅದು ತುಂಬ ರುಚಿಯಾಗಿರ್ತೈತ್ರಿ. ನಿಮ್ಗೆ ಹೆಂಗೆ ಕಂಫರ್ಟ್ ಅನಿಸ್ತೈತೆ ಹಂಗೆ ಮಾಡ್ಕೋರಿ. ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು 3 ಸೀಟಿ ಕುದಿಸ್ಕೊಳತ್ತೇನೆ ರೀ. ಇವಾಗ ಅನ್ಕ ಬ್ಯಾಳೆ ಕರೆಕ್ಟಾಗಿ ಕುದ್ದಾವ್ರಿ. ಚಮಚೆಲಿ ಒಂದು 2-3 ಸಾರಿ ಕೈ ಆಡಿಸ್ಕೊಳತ್ತಾನ. ನಿಮ್ಮ ಅಂತೆಗೆ ಸ್ಮ್ಯಾಶರ್ ಇತ್ತಂದ್ರೆ ಸ್ಮ್ಯಾಶರ್ಲಿ ಸ್ಮ್ಯಾಶ್ ಮಾಡ್ಕೋರಿ. ನಾನು ಅಂತೆಗೆ ಸ್ಮ್ಯಾಶರ್ ಇಲ್ಲ, ಅದಕ್ಕೆ ನಾನು ಚಮಚೆಲಿನ ಮಾಡ್ಕೊಳತ್ತೇನೆ ರೀ. ಇವಾಗ ಒಗ್ಗರ್ನಿಗೆ ಒಂದೇ ಬೋಗಾಣಿ ಅಂದ್ರೆ ಪಾತ್ರೆನ ಇಟ್ಟಿನ್ರಿ. ಅದಕ್ಕೆ ಆದೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳತ್ತನ್ರಿ. ಮೊದಲಿಗೆ ಸಾರಿಗೆ ಯಾವಾಗಲೂ ಜಾಸ್ತಿ ಎಣ್ಣೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಣ್ಣೆ ಜಾಸ್ತಿ ಆತಂದ್ರೆ ಮ್ಯಾಲೆ ತೇಲಾಕ್ ಹಿಡಿತೈತಿ. ಸಾರು ಅಷ್ಟು ರುಚಿ ಅನ್ಸಂಗಿಲ್ರಿ ಸಾಂಬಾರ. ಇವಾಗ ಎಣ್ಣೆ ಕಾದೈತ್ರಿ. ಅದಕ್ಕೆ ಸಾಸಿವೆ ಹಾಕೊಳತ್ತನ್ರಿ. ಸಾಸಿವೆ ಚಿಟಪಟ ಅಂದೂರಿ ಜೀರಿಗೆ ಹಾಕೊಳತ್ತೇನ್ರಿ. ಜೀರಿಗೆನೂ ಚಿಟಪಟ ಅಂದೂರಿ ನಾ ಸಣ್ಣ ನಮಗೆ ಜಜ್ಜಿ ಇಟ್ಕೊಂಡಿನ್ರಿ ಬೆಳ್ಳುಳ್ಳಿ, ಅದನ್ನು ಹಾಕೊಳತ್ತನ್ರಿ. ಇವಾಗ ಚಮಚಲ್ಲಿ ಒಂದು 2-3 ಸೆಕೆಂಡ್ ಅಷ್ಟು ಅದನ್ನು ಫ್ರೈ ಮಾಡ್ಕೋರಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳತ್ತನು. ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳತ್ತೇನ್ರಿ. ಉಪ್ಪ ನೋಡ್ಕೊಂಡು ಹಾಕೊಳ್ರಿ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಆತಂದ್ರೆ ಏನೂ ಮಾಡೋಕೆ ಆಗಂಗಿಲ್ರಿ. ಕಡಿಮೆ ಆತಂದ್ರೆ ನೋಡ್ಕೊಂಡು ಹಾಕೋಬೋದ್ರಿ. ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕೊಳತ್ತೇನ್ರಿ. ನಾವು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡ್ರಿ ಅದು. ಸಾಂಬಾರು ಪೌಡ್ರನ್ನ ಹಾಕೊಳತ್ತೇನು. ಹಾಗೆ ಖಾರನ ಹಾಕೊಳತ್ತೇನ್ರಿ. ಸಾಂಬಾರಿಗೆ ಯಾವಾಗಲೂ ಖಾರ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಕಡಿಮೆ ಹಾಕೋರಿ. ಇವೆರಡು ಟಿಪ್ಸ್ ಫಾಲೋ ಮಾಡಿರಿ. ಸಾಂಬಾರಿಗೆ ಎಣ್ಣೆ ಮತ್ತು ಖಾರ ಜಾಸ್ತಿ ಹಾಕೊಳ್ದ ಮಾಡಿ ನೋಡ್ರಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ನಾನು ಕಮೆಂಟ್ ಒಳಗೆ ತಿಳಿಸ್ರಿ. ಇವಾಗ ನಾನು ಸಾಂಬಾರಿಗೆ ಏನು ಬ್ಯಾಳೆ ಕುದಿಸಿ ಇಟ್ಕೊಂಡಿನಲ್ರಿ ಅವನ್ನೆಲ್ಲಾನು ಬ್ಯಾಳಿನ ಹಾಕೊಳತ್ತನು. ನಿಮಗೆ ನೀರು ಎಷ್ಟು ಬೇಕು ನೋಡ್ರಿ, ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳಬೇಕು ಅದನ್ನು ನೋಡ್ಕೊಂಡು ನೀವು ನೀರು ಹಾಕೋರಿ. ನನಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನಾನು ಹಾಕೊಂಡಿದ್ದೇನು. ಇವಾಗ ಅದನ್ನು ಚಮಚದಿಂದ ಎಲ್ಲಾನು ಚಂದಂಗೆ ಮಿಕ್ಸ್ ಮಾಡ್ಕೋರಿ. ಭಾಳ ರುಚಿಯಾಗಿರ್ತೈತ್ರಿ. ಇದಕ್ಕೆ ತರಕಾರಿ ಅನ್ಕ ಬೇಡನ ಬೇಡ. ಮನ್ಯಾಗ ತರಕಾರಿ ಇಲ್ಲಂತೆ ಚಿಂತೆ ಮಾಡ್ಕೋತ ಕುಂಡ್ರಬೇಡ್ರಿ. ಇದು ಅನ್ನಕ್ಕೂ ಸಹಿ ಐತಿ, ರೊಟ್ಟಿಗೂ ಸಹಿ, ಚಪಾತಿಗೂ ಸಹಿ, ಹಾಗೆ ಇಡ್ಲಿ ದೋಸೆ ನೀವು ಎದಕ್ಕೆ ತಿಂದ್ರೂ ಈ ಸಾಂಬಾರು ಭಾಳ ರುಚಿಯಾಗಿರ್ತೈತ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೊಳ್ರಿ. ಇವಾಗ ನಾನು ನೀರು ಹಾಕೊಂಡೇನು, ನಂಗೆ ಮತ್ತು ಜಾಸ್ತಿ ಬೇಕಾಗಿತ್ತ ನಾನು ನೀರು ಹಾಕ್ಕೊಂಡೇನ್ರಿ. ಇವಾಗ ರುಚಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕಂದ್ರೆ ನಾನು ಸ್ವಲ್ಪ ಬೆಲ್ಲನ ಹಾಕೊಳತ್ತೇನ್ರಿ. ಬೆಲ್ಲ ಹಾಕೊಳ್ಳೋದ್ರಿಂದ ಸಾಂಬಾರು ರುಚಿ ಇನ್ನೂ ಜಾಸ್ತಿ ಆಗ್ತೈತ್ರಿ. ಅದಕ್ಕಾಗಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಪೂರ್ತಿ ಕುದಿಬೇಕ್ರಿ. ಎಷ್ಟು ಕುದಿತೈತಿ ಅಷ್ಟು ಸಾರು ರುಚಿಯಾಗಿರ್ತೈತಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೋತೇನ್ರಿ. ಒಗ್ಗರಣೆ ಒಳಗೆ ಕರಿಬೇವು ಹಾಕ್ಕೊಳಂಗಿಲ್ಲ. ಸಾಂಬಾರು ಮಾಡುವಾಗ ಮೇಲ್ಗಡೆನ ಹಾಕೋತೇನೆ, ಯಾಕಂದ್ರೆ ಅದ್ರ ಘಮ ಬೇರೆನ ಅನಿಸ್ತೈತ್ರಿ. ಒಗ್ಗರಣೆ ಒಳಗೆ ಹಾಕೋದ್ರಿಂದ ಅದಕ್ಕೆ ಏನೂ ನಂಗೆ ರುಚಿ ಅನ್ಸಂಗಿಲ್ಲ. ಅದಕ್ಕಾಗಿ ನೀವು ಒಂದ್ಸಾರಿ ಹಿಂಗೆ ಟ್ರೈ ಮಾಡಿ ನೋಡ್ರಿ. ಇವಾಗ ಚಂದಂಗೆ ಕುದಿಯಾತೈತ್ರಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಳತ್ತೇನು. ಕೊತ್ತಂಬರಿ ಹಾಕೊಂಡ ಮತ್ತೊಂದು 2-3 ಸಾರಿ ಕುದಿಸ್ಕೋರಿ. ಅಂದರೆ 2-3 ಸೆಕೆಂಡ್ನಷ್ಟು ಕುದಿಸ್ಕೋರಿ. ಕೊತ್ತಂಬರಿ ಹಾಕಿ ಹಂಗೆ ಬಿಡಾಕೆ ಹೋಗ್ಬೇಡ್ರಿ. ಸಾರು ಸಂಜೆವರೆಗೂ ಉಳಿಯಂಗಿಲ್ಲ, ಹಳಿಸಿ ಬಿಡ್ತೈತ್ರಿ. ಅದಕ್ಕಾಗಿ ಕೊತ್ತಂಬರಿ ಹಾಕೊಂಡ ಸ್ವಲ್ಪ ಕುದಿಸ್ಕೋರಿ. ಅಂದ್ರೆ ಸಾರು ಸಂಜೆವರೆಗೂ ಇರ್ತೈತ್ರಿ. ನೋಡ್ರಿ ಇವಾಗ ಸಾಂಬಾರು ಭಾಳ ರುಚಿಯಾಗಿರ್ತೈತ್ರಿ. ಇಡ್ಲಿ ಜೊತೆ ಆಯಿತು, ಪಡ್ಡು ಆಯಿತು, ದೋಸೆ ಆಯಿತು, ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರ್ತೈತ್ರಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಾ ಇವಾಗ ಪಡ್ಡು ಜೊತೆ ತೋರ್ಸತ್ತೀನಿ ರೀ ನಿಮಗೆ. ನಿಮ್ಗೆ ಈ ಸಾಂಬಾರು ರೆಸಿಪಿ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾವು ಸಾರು ಅಂತೀವಿ ಸಾಂಬಾರು ಅಂತೀವಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ಪಡ್ ಬೇಕಾದ್ರೆ ಹಿಂದಿನ ವಿಡಿಯೋದಾಗ ಚೆಕ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತಾನ್ರಿ. ಎಲ್ಲರಿಗೂ ನಮಸ್ಕಾರ ರೀ, ಬಾಯ್ ರೀ.